ದೇವರು ಅಂದ್ರೇನೆ ಸ್ವಭಾವ. ಗಲಾತ್ಯರ 5:22 ದೇವರ ಸ್ವಭಾವ ಬಗ್ಗೆ ಹೇಳಿದೆ. ಅಷ್ಟಿಲ್ಲದೆ ಪ್ರಾರಂಭದಿಂದ ಆದಿಕಾಂಡದಿಂದ ಪ್ರಕಟಣೆವರೆಗೂ ಇದುವರೆಗೂ ದೇವರಂದ್ರೆ ಅವರ ಒಂದು ಸ್ವಭಾವ. ಏನ್ ಸ್ವಭಾವ ಅಂದ್ರೆ ಪರಿಶುದ್ಧತೆ. ಅವ್ರ ಸ್ವಭಾವದಲ್ಲಿ ಏನಂದ್ರೆ ನೀತಿ, ರೈಚಿಯಸ್ನೆಸ್. ಅವರ ಸ್ವಭಾವದಲ್ಲಿ ಅಂಬಲ್, ದೀನತೆ. ಅವರ ಸ್ವಭಾವದಲ್ಲಿ ಒಂದು ಏನಂತ ಹೇಳಿದ್ರೆ, ಇವಾಗ ತಂದೆ ತಾಯಿನ ಸನ್ಮಾನಿಸಬೇಕು. ಅವರ ಸ್ವಭಾವದಲ್ಲಿ ಇದು ಹೆಣ್ಣನ್ನ ಸೃಷ್ಟಿ ಮಾಡಿ ಕುಟುಂಬನ ಏರ್ಪಡಿಸಿದ್ರು. ಅದು ಕುಟುಂಬ. ಮದುವೆಗೆ ಮುಂಚೆ ಹೆಣ್ಣ ಹತ್ರ ಸಾವಾಸ ಮಾಡೋದು ಪಾಪ. ಮದುವೆ ಆದ ಮೇಲೆ ಅವ್ರ ಜೊತೆಯಲ್ಲಿ ಪರಿಶುದ್ಧ ವಿವಾಹದಿಂದ ಅವ್ರ ಜೊತೆಗಿರ್ಬೇಕು. ಹೆಂಡತಿ ಬಿಟ್ಟು ಔಟ್ಸೈಡ್ ನಾವೇನಾದರೂ ತಪ್ಪು ಮಾಡಿದ್ರೆ ಅದು ಪಾಪ. ಅದು ದೇವ್ರು ಬಂದು ಆತ್ಮವನ್ನು ನೋಡುವರು. ಈ ರೀತಿ ದೇವರ ಸ್ವಭಾವ. ಆದರೆ ಪ್ರಾರಂಭದಿಂದ ಇದುವರೆಗೂ ದೇವರಿಗೆ ಒಂದು ಹೆಸರಿದೆ, ಬದಲಾಗದಿರುವ ದೇವರಂತ. ಏನ್ ಬದಲಾಗೋದಂದ್ರೆ ಒಂದ್ಸಲ ಪರಿಶುದ್ಧ ಅಂತ ಹೇಳ್ಬಿಟ್ಟು ಆಮೇಲೆ ಇಲ್ಲ ಅಂತ ಹೇಳೋ ದೇವರಲ್ಲ. ಒಂದೇ ಸ್ವಭಾವದಲ್ಲಿ ಅವರು ಇರುವಂಥವ್ರು. ಬೆಳಕಿನಲ್ಲಿ ದೇವರಂದ್ರೆ ಪರಿಶುದ್ಧವಾದ ಮಾರ್ಗ, ನೀತಿ ಸತ್ಯದ ಮಾರ್ಗ. ಆದರೆ ಅದು ಹಂಗೆ ದೇವ್ರ ತರ ನಾವು ದೇವ್ರನ್ನ ಪಾಪದಲ್ಲಿ ನಾವು ಇರ್ತೀವಿ. ಪಾಪದಿಂದ ಬಿಡುಗಡೆ ಆಗಿ ದೇವ್ರು ನಂಬ್ಕೊಂಡ್ಮೇಲೆ ದೇವ್ರ ತರ ಆಗೋದಿಕ್ಕೆ ಪ್ರಯತ್ನ ಪಟ್ಕೊಂಡು ಹೋಗ್ತಾ ಇರ್ಬೇಕು. ಆದ್ರೆ ಈ ಕಡೆ ಕಾಲದಲ್ಲಿ ಏನಾಗಿದೆ ಅಂದ್ರೆ ಚರ್ಚ್ಗಳಲ್ಲಿ ಡ್ಯಾನ್ಸ್ಗಳು, ವಾಕ್ಯಗಳು ಬದಲಾಯಿಸಿ ಮನುಷ್ಯರನ್ನ ಮೆಚ್ಚಿಸುವಂಥದ್ದು. ಅಂದ್ರೆ ಔಟ್ಸೈಡ್ ಜನಗಳು 1-2 ಅವರ್ ಚರ್ಚಿಗೆ ಭಾನುವಾರ ಬಂದ್ರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಲೋಕಕ್ಕೆ ಕಳಿಸಿದಾಗ ಲೋಕವನ್ನು ಬದಲಾಯಿಸಬೇಕು. ಬಟ್ ಲೋಕದಲ್ಲಿರೋದನ್ನೆಲ್ಲ ಸಭೆ ಒಳಗೆ ತಂದು ಸೇರಿಸ್ಕೊಳ್ತಾ ಇದ್ದಾರೆ. ಅದು ತಪ್ಪು.